ಜೈ ಜಿನೇಂದ್ರ ವೀಕ್ಷಕರೇ, ವರೂರು ನವಗ್ರಹ ತೀರ್ಥಕ್ಷೇತ್ರದಲ್ಲಿ ಜನವರಿ 15ರಿಂದ 26ರವರೆಗೆ 61 ಅಡಿ ಎತ್ತರದ ಭಗವಾನ್ ಪಾರ್ಶ್ವನಾಥ ಮಹಾಮಸ್ತಕಾಭಿಷೇಕ ಹಾಗೂ 405 ಅಡಿ ಎತ್ತರದ ಸುಮೇರು ಪರ್ವತ ಜಿನಬಿಂಬ ಪ್ರತಿಷ್ಠಾ ಪಂಚಕಲ್ಯಾಣ ಮಹೋತ್ಸವ ಜರುಗಲಿದೆ. ನಗರದಲ್ಲಿ ಶುಕ್ರವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಪರಮಪೂಜ್ಯ 108 ಗುಣಧರ ನಂದಿ ಮುನಿ ಮಹಾರಾಜರು, 12 ವರ್ಷಗಳ ನಂತರ ನಡೆಯುತ್ತಿರುವ 2ನೇ ಮಹಾಮಸ್ತಕಾಭಿಷೇಕ ಇದಾಗಿದ್ದು, ಜನವರಿ 1ರಿಂದ ನವಗ್ರಹ ಕ್ಷೇತ್ರಕ್ಕೆ ಜೈನ ಸಮಾಜದ ಮುನಿಗಳು ತಮಿಳುನಾಡು, ರಾಜಸ್ಥಾನ, ಗುಜರಾತ್, ಮಹಾರಾಷ್ಟ್ರ ಹಾಗೂ ಇನ್ನಿತರ ರಾಜ್ಯಗಳಿಂದ ಆಗಮಿಸಲಿದ್ದಾರೆ. ಅಮೆರಿಕ, ಫ್ರಾನ್ಸ್, ಜರ್ಮನಿ ಹಾಗೂ ವಿವಿಧ ದೇಶಗಳಿಂದ ಕ್ಷೇತ್ರಕ್ಕೆ ಭಕ್ತಾದಿಗಳು ಆಗಮಿಸಲಿದ್ದಾರೆ ಎಂದು ಹೇಳಿದರು. ಅಲ್ಲದೆ ಜನವರಿ 15ರಿಂದ 20ರವರೆಗೆ ಪಂಚಕಲ್ಯಾಣ ಪ್ರತಿಷ್ಠಾ ಮಹೋತ್ಸವ, ಜನವರಿ 15, 16ರಂದು ಭಗವಾನ್ ಪಾರ್ಶ್ವನಾಥ ತೀರ್ಥಂಕರರ ಗರ್ಭ ಕಲ್ಯಾಣ, 17ರಂದು ಭಗವಾನ್ ಪಾರ್ಶ್ವನಾಥರ ರಾಜ್ಯಾಭಿಷೇಕ, 19ರಂದು ಕೇವಲ ಜ್ಞಾನ, 20ರಂದು ಮೋಕ್ಷ ಕಲ್ಯಾಣ, ಹೀಗೆ ಪಂಚಕಲ್ಯಾಣ ಮಹೋತ್ಸವಗಳು ನಡೆಯಲಿವೆ. 21ರಂದು ನವಗ್ರಹ ಕ್ಷೇತ್ರದಲ್ಲಿನ 9 ತೀರ್ಥಂಕರರ ಮೂರ್ತಿಗಳಿಗೆ ಜನಸಾಮಾನ್ಯರಿಂದ ಜಲಾಭಿಷೇಕ ನಡೆಯಲಿದೆ. 22ರಂದು ಮೂರ್ತಿಗಳ ದಾನಿಗಳಿಂದ ಅಭಿಷೇಕ, 25ರಂದು ಇಂದ್ರ ಮತ್ತು ಇಂದ್ರಾಣಿಯರಿಂದ ಮಸ್ತಕಾಭಿಷೇಕ ಜರುಗಲಿದೆ ಎಂದರು. ಜನವರಿ 15ರಂದು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್, 16ರಂದು ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್, 21ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ರವರು ಮಹಾಮಸ್ತಕಾಭಿಷೇಕಕ್ಕೆ ಆಗಮಿಸಲಿದ್ದಾರೆ. ಜನವರಿ 20ರಂದು ಮಾಜಿ ಮುಖ್ಯಮಂತ್ರಿಗಳಾದ ಬಿಎಸ್ ಯಡಿಯೂರಪ್ಪ, ಸದಾನಂದಗೌಡ, ಜನವರಿ 22ರಂದು ಆರ್ಎಸ್ಎಸ್ ಪ್ರಮುಖ ಮಂಗೇಶ್ ಬೇಂಡೆ, ಜನವರಿ 23ರಂದು ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಸೇರಿದಂತೆ ಕೇಂದ್ರ ಸಚಿವರು, ರಾಜ್ಯ ಸಚಿವರು, ಪಂಜಾಬ್, ಕೇರಳ, ರಾಜಸ್ಥಾನ, ಮೇಘಾಲಯ ರಾಜ್ಯಗಳ ರಾಜ್ಯಪಾಲರು ಪಾಲ್ಗೊಳ್ಳುವರು ಎಂದು ಹೇಳಿದ್ದಾರೆ. ಜನವರಿ 22, 23 ಹಾಗೂ 24ರಂದು ನವಗ್ರಹ ತೀರ್ಥಕ್ಷೇತ್ರದಲ್ಲಿರುವ ತೀರ್ಥಂಕರರ ಮೂರ್ತಿಗಳ ಮೇಲೆ ಹೆಲಿಕಾಪ್ಟರ್ನಿಂದ ನವಗ್ರಹ ಪುಷ್ಪವೃಷ್ಟಿ ನೆರವೇರಲಿದೆ. ಜನವರಿ 23ರಂದು ಮುಂಜಿಬಂಧನ, ಮಂತ್ರ ಸಂಸ್ಕಾರ ಹಾಗೂ ವ್ರತ ಸಂಸ್ಕಾರ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರತಿದಿನ ಸಂಜೆ ವಿವಿಧ ಸಾಂಸ್ಕೃತಿಕ, ಸಂಗೀತ, ರಸಮಂಜರಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮಗಳಲ್ಲಿ ವಿಜಯ್ ಪ್ರಕಾಶ್, ಅನುರಾಧ ಭಟ್, ಅರ್ಜುನ್ ಜನ್ಯ, ಅನುಶ್ರೀ, ರಾಜೇಶ್ ಕೃಷ್ಣ, ಸಾಧು ಕೋಕಿಲ, ರವಿಚಂದ್ರನ್, ರಮೇಶ್ ಅರವಿಂದ್ ಸೇರಿದಂತೆ ವಿವಿಧ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಆಚಾರ್ಯ ಶ್ರೀಗಳಾದ ಕುಂತುಸಾಗರ್, ಪದ್ಮನಂದಿ, ದೇವನಂದಿ, ಸೂರ್ಯಸಾಗರ್, ಗುಪ್ತಿನಂದಿ ಸೇರಿದಂತೆ ಇತರ ಮುನಿ ಮಹಾರಾಜರುಗಳು, ಪೇಜಾವರ ಶ್ರೀಗಳು, ಆದಿಚುಂಚನಗಿರಿ ಮಠದ ಸ್ವಾಮೀಜಿ ಸೇರಿದಂತೆ ಇತರ ಮಠಾಧೀಶರುಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು. ಅಷ್ಟೇ ಅಲ್ಲದೆ ನಡೆಯುವ ಕಾರ್ಯಕ್ರಮದ ಬಗ್ಗೆ ವಿಸ್ತಾರವಾಗಿ ಅನೇಕ ಮಾಹಿತಿಗಳನ್ನು ಹಂಚಿಕೊಂಡರು. ಈ ಲೋಕದಲ್ಲಿ ತಂದಂತ ಇತಿಹಾಸ ಇದೆ. ಯಾವ ಕಾರಣದಿಂದಾಗಿದೆ? ಯಜ್ಞದಿಂದ, ಹವನದಿಂದ, ಅನುಷ್ಠಾನದಿಂದ. ಆಗಲೇ ಇದ್ದಂತ ಈ ಒಂದಲ್ಲ ಎರಡಲ್ಲ, ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಆಗಿಲ್ಲ, ಇಡೀ ಜಗತ್ತಲ್ಲಿ ಎಲ್ಲಿ ಆಗಿರತ್ತೋ 9,909 ಮಹಾಯಜ್ಞ ಹವನ ಆಗ್ತಾ ಇದೆ. ಆ ಹವನ ದೇಶ, ರಾಷ್ಟ್ರ ಮತ್ತು ತಮ್ಮ ಪರಿವಾರ ಸುಖ ಸಮೃದ್ಧಿ ಸಲುವಾಗಿ ಮಹಾನ್ ಹವನ ಆಗ್ತಾ ಇದೆ. ಈ ಹವನದಲ್ಲಿ ಪ್ರತಿಯೊಬ್ಬರು ಕುಂದ್ರಿ ನಮ್ಮ ದೇಶದಲ್ಲಿ ಮಳಿ, ಬೆಳೆ, ಆರೋಗ್ಯ, ಯಶ, ಸಫಲತಾ ಸಿಗಬೇಕಂತೇಳಿ ಮಹಾನ್ ಯಜ್ಞ ಅನುಷ್ಠಾನ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿಗಳಾದ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರು ಮಾತನಾಡಿ, ಧರ್ಮ ಉಳಿಯಬೇಕಾದರೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮಹತ್ವದ ಪಾತ್ರ ವಹಿಸುತ್ತದೆ. ಈ ನಿಟ್ಟಿನಲ್ಲಿ ವರೂರು ನವಗ್ರಹ ತೀರ್ಥ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವ ಮಹಾಮಸ್ತಕಾಭಿಷೇಕಕ್ಕೆ ಎಲ್ಲರೂ ಸೇವೆ ಮಾಡಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಹಾಗೂ ಸುತ್ತಮುತ್ತಲಿನ ಸಮಾಜದ ಅಧ್ಯಕ್ಷರುಗಳು ಹಾಗೂ ಪದಾಧಿಕಾರಿಗಳು ಭಾಗವಹಿಸಿದರು. ಎಲ್ಲರೂ ಇಲ್ಲಿ ಬರ್ಲಿಕ್ಕೆ ಒಪ್ಪಿಗೆ ಇದ್ದಾರೆ. ಮುನಿಗಳಿಗೆ ಇಷ್ಟ ಇದ್ದಾರೆ. ಯಾರು ಇಲ್ಲಿ ಬಂದರೂ ಕೂಡ ನಮ್ಮ ಹೆಣ್ಮಕ್ಳಿದ್ದಾರೆ, ಅವರೆಲ್ಲ ಸುಧಾರಿಸಿಕೊಡ್ತಾರೆ. ಈಗ ನೀವು ಇಲ್ಲಿ ಬಂದಿರೋದೇ ನಮಗೆಲ್ಲ ದೊಡ್ಡ ವಿಷಯ. ಯಾಕೆಂದರೆ ಧರ್ಮ ಉಳಿಬೇಕಾಗಿದ್ದರೆ ಮಹಿಳೆಯರ ಸ್ವಾಗತ ಭಾಳ ಆಗೈತೆ.